ರಾಜಕಾರಣಿ ಆಗಬೇಕು ಅಂದರೆ ಐಶ್ವರ್ಯ ಇರಬೇಕು. ಇದೇ ಐಶ್ವರ್ಯ ತಲೆಯಲ್ಲಿ ತುಂಬಿಕೊಂಡಿದ್ದು. ಅದಕ್ಕೋಸ್ಕರ ಆಕೆ ಏನು ಮಾಡಿದ್ಲು ಅಂದರೆ ಕಂಡ್ಕಂಡವ್ರಿಗೆ ಟೋಪಿ ಹಾಕೋಕ್ಕೆ ಶುರು ಮಾಡಿದ್ಲು, ದುಡ್ಡನ್ನು ಮಾಡೋಕ್ಕೆ ಶುರು ಮಾಡಿದ್ಲು, ಮೋಸ ಮಾಡೋಕ್ಕೆ ಶುರು ಮಾಡಿದ್ಲು, ವಂಚನೆ ಶುರು ಮಾಡಿದ್ಲು. MLA ಆಗುವಂಥ ಕನಸಿದೆಯಲ್ಲ ಅದು ಈಕೆಗೆ ಇಷ್ಟೊಂದೆಲ್ಲ ಮಾಡಿಸ್ತು. ಹೆಂಗಿದೆ ನೋಡಿ ಈಕೆಯ ಕತೆ. ಇದು ಐಶ್ವರ್ಯ ಗೌಡ ಕಹಾನಿ. ಟಿಕೆಟ್ಗೋಸ್ಕರ ಹಣದ ಹೊಳೆ ಹರಿಸಬೇಕು ರಾಜಕಾರಣದಲ್ಲಿ. ಅಂಥ ರಾಜಕಾರಣಿಗಳನ್ನೇ ಕೈಯಲ್ಲಿ ಇಟ್ಕೊಂಡ್ಬಿಡೋದಪ್ಪ. ಅವ್ರಿಗೋಸ್ಕರ ಎದ್ವಾ ತದ್ವಾ ಖರ್ಚು ಮಾಡೋದಪ್ಪ. ಪಕ್ಷ ನೋಡದೆ ಕೋಟಿ ಕೋಟಿ ಸುರಿಯೋದಪ್ಪ. ಇದು ಎಂಥ ಹುಚ್ಚತನೇ ಇರುತ್ತೆ ನೋಡಿ. ಯಾರ್ದೋ ದುಡ್ಡು ಐಶ್ವರ್ಯಮ್ಮನ ಜಾತ್ರೆ, ಸಿಕ್ಕವ್ರಿಗೆ ಟೋಪಿ, ರಾಜಕೀಯ ಮಹತ್ವಾಕಾಂಕ್ಷೆ. ಅದಕ್ಕೋಸ್ಕರ ರಾಜಕಾರಣಿಗಳು ಇವ್ರಿಗೆಲ್ಲ ಬೇರೆ ಕೆಲಸ ಇಲ್ವಾ? ಈ ವಿನಯ್ ಕುಲಕರ್ಣಿ ಅವರಾಗಿರ್ಬೋದು, ಈ ಬೇರೆ ಬೇರೆ ಈಕೆ ಜೊತೆ ಸಂಪರ್ಕದಲ್ಲಿರುವಂಥ ರಾಜಕಾರಣಿಗಳು ಯಾರು ಎಮ್ಮ ಏನು, ಆಕೆ ಹಿನ್ನೆಲೆ ಏನು ಎತ್ತ ಅರ್ಥ ಮಾಡ್ಕೊಳ್ಳೋದು ಬೇಡ. ಸಾಲದ ಮೇಲೆ ಸಾಲ, ಸಾಲ ತೀರ್ಸಕ್ಕೆ ಇನ್ನೊಬ್ರಿಗೆ ಸಾಲ, ಇನ್ನೊಬ್ರು ಸಾಲ ತೀರ್ಸಕ್ಕೆ ಮತ್ತೊಬ್ಬರಿಂದ ಸಾಲ ಮಾಡೋದು. ಹಿಂಗೆ ಸಾಲದ ಚೈನ್ ಬೆಳೀತಾ ಹೋಯಿತು. ಕೋಟಿ ಕೋಟಿ ಸಾಲ, ನೋಡೋಕೆ ದುಡ್ಡಸ್ತಿಗೆ. ಏನು ಮಾಡೋದು? ರಾಜಕೀಯದ ಹುಚ್ಚು ಅಷ್ಟರ ಮಟ್ಟಿಗೆ ಅಡರಿಬಿಟ್ಟಿತ್ತು. ಹೀಗಾಗಿ ರಾಜಕಾರಣಿಗಳ ಬೆನ್ನಿಗೆ ಬಿದ್ದು ಏನು ಅವರಿಗೆ ಪ್ರೆಸೆಂಟೇಷನ್ ಕೊಡೋದೇನು. ಈ ನನಗನ್ಸುತ್ತೆ ಈ ವಿನಯ್ ಕುಲಕರ್ಣಿಗೆ ಯಾವ ದರಿದ್ರತನ ಬಂದಿತ್ತಪ್ಪ ಈಕೆಯಿಂದ ಬೆನ್ಸ್ ಕಾರಿಸ್ಕೊಳ್ಳೋಕ್ಕೆ. ಅದನ್ನು ವಾಪಸ್ ಕೊಟ್ಟರು ಮೊನ್ನೆ. ಯಾಕೆ ಬೇಕಿತ್ತು? ಅದರಲ್ಲೂ ಏನಾದರೂ ಈ ಹೆಣ್ಮಕ್ಳುಗಳು ಏನಾದರೂ ಒಂದಿಷ್ಟು ಒನಪು ಒಯ್ಯಾರ ತೋರಿಸ್ಬಿಡ್ತಾರೆ ಅಂದರೆ ರಾಜಕಾರಣಿಗಳದ್ದು ಮುಗಿದೋಯ್ತು ಕತೆ, ಬಿದ್ದರು ಅಂತಲೇ. ಬನ್ನಿ, ನಮ್ಮ ಪ್ರತಿನಿಧಿ ಜಗದೀಶ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಏನಿದು ಐಶ್ವರ್ಯ ಕತೆ? ಈ ಟಿಕೆಟ್ಗೋಸ್ಕರ ಈಕೆ ದುಡ್ಡು ಮಾಡ್ತಿದ್ದು, ರಾಜಕಾರಣಕ್ಕೆ ಬರಬೇಕು ಅಂತ ದುಡ್ಡು ಮಾಡ್ತಿದ್ದು, ಈಕೆ ಖರ್ಚು ಮಾಡ್ತಿದ್ದಂಥ ರೀತಿ, ಯಾರ್ದೋ ದುಡ್ಡು ಇಸ್ಕೊಳ್ಳೋದು, ಇನ್ಯಾರಿಗೋ ಟೋಪಿ ಹಾಕೋದು, ಏನೀಕೆ ಕತೆ? ಖಂಡಿತ ರಂಗನಾಥ್, ಈಗಾಗಲೇ ಈ ಪ್ರಕರಣ ಅಂದ್ರೆ ಐಶ್ವರ್ಯ ವಿರುದ್ಧ ದಾಖಲಾಗಿರುವಂತಹ ಸಾಲು ವಂಚನೆ ಪ್ರಕರಣಗಳೇನಿವೆ ಅವೆಲ್ಲವರ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳು ಈಗ ತಿಳಿದು ಬಂದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಐಶ್ವರ್ಯ ತನ್ನನ್ನ ತಾನು ರಾಜಕೀಯವಾಗಿ ಗುರುತಿಸ್ಕೊಳ್ಬೇಕು, ನಾನು MLA ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನ ಹೊಂದಿರ್ತಾರೆ. ಜೊತೆಗೆ ಅದಕ್ಕೆ ಸಂಬಂಧಿಸಿದಂತೆ ತನಗೆ ಬೇಕಾದಂತಹ ಒಂದು ಆರ್ಥಿಕವಾದಂತಹ ಒಂದು ಬಲವನ್ನ ನಾನು ತೋರಿಸ್ಕೊಳ್ಬೇಕು ರಾಜಕೀಯ ವೇದಿಕೆಯಲ್ಲಿ ಅನ್ನುವಂತ ನಿಟ್ಟಿನಲ್ಲಿ ಸಾಲವನ್ನ ಪಡೆದುಕೊಂಡು ಆ ಮುಖಾಂತರವಾಗಿ ತಾನು ಹಣವನ್ನ ಖರ್ಚು ಮಾಡುವಂತಹ ಮುಖಾಂತರವಾಗಿ ತಾನು ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಒಂದು ಸ್ಟ್ರಾಂಗ್ ಆಗಿದ್ದೇನೆ ಅನ್ನುವಂತ ನಿಟ್ಟಲ್ಲಿ ತೋರಿಸ್ಕೊಳ್ಳಕ್ಕೆ ಹೋಗ್ತಾರೆ. ಆದ್ರೂ ಅದು ಸಾಲ ನಂತರದಲ್ಲಿ ದೊಡ್ಡ ಮಟ್ಟದಲ್ಲಿ ಆಗ್ತಾ ಹೋಗುತ್ತೆ. ಮನೆಯಲ್ಲಿ ಹಬ್ಬಗಳನ್ನ ಮಾಡ್ತಾರೆ, ಅಣ್ಣಮ್ಮನ ಜಾತ್ರೆ ಮಾಡ್ತಾರೆ, ಜೊತೆಗೆ ಕೆಂಪೇಗೌಡ ಜಯಂತಿ ಮಾಡ್ತಾರೆ. ಇದಕ್ಕೆ ಕೋಟಿ ಕೋಟಿ ಖರ್ಚುಗಳನ್ನ ಮಾಡ್ತಾರೆ. ಆ ಮುಖಾಂತರವಾಗಿ ಸಾಕಷ್ಟು ಜನರನ್ನ ತನ್ನ ಬಳಿ ಕರೆಸುವಂತದ್ದು. ತಾನು ಕೂಡ ಫಿನಾನ್ಷಿಯಲಿ ಸ್ಟ್ರಾಂಗ್ ಇದ್ದೇನೆ, ಜೊತೆಗೆ ನನಗೂ ಕೂಡ ಒಂದು ಟಿಕೆಟ್ ಬೇಕು ಅನ್ನುವಂತ ನಿಟ್ಟಲ್ಲಿ ಸಾಕಷ್ಟು ಒಂದು ಆಕಾಂಕ್ಷೆಗಳನ್ನ ಹೊಂದಿರ್ತಾರೆ. ಆದ್ರೆ ಎಲ್ಲೂ ಕೂಡ ಆಕೆಗೆ ಇನ್ನೂ ಸಿಕ್ಕಿರಲ್ಲ. ಆದ್ರೆ ಈ ನಿಟ್ಟಿನಲ್ಲಿ ಹಲವು ರಾಜಕಾರಣಿಗಳ ಜೊತೆಗೆ ಈಕೆ ನಂಟನ್ನ ಹೊಂದಿರ್ತಾರೆ. ಈ ಜೊತೆಗೇನೆ ಒಂದಷ್ಟು ಜನರ ಹತ್ರ ಸಾಕಷ್ಟು ಸಾಲವನ್ನ ಮಾಡಿರ್ತಾರೆ. ಯಾವಾಗ ಸಾಲ ತೀರ್ಸಿ ಅನ್ನುವಂತ ನಿಟ್ಟಲ್ಲಿ ಬೆನ್ನು ಬೀಳ್ತಾರೆ, ಆಗ ಮತ್ತೊಂದು ಕಡೆ ಸಾಲ ಮಾಡುವಂಥದ್ದು, ಆ ಸಾಲವನ್ನ ತೀರ್ಸೋಕೆ ಮತ್ತೊಂದು ಕಡೆ ಸಾಲವನ್ನ ಮಾಡುವಂಥದ್ದು. ಈ ರೀತಿಯಾಗಿ ಸಾಲಗಳು ಹೆಚ್ಚಾದಂತ ಬಳಿಕವಾಗಿ ಅದನ್ನ ಪ್ಯಾಚಪ್ ಮಾಡ್ಲಿಕ್ಕೆ ಕೂಡ ಆಕೆ ಫೈನಾನ್ಸ್ ವ್ಯವಹಾರವನ್ನು ಕೂಡ ಮಾಡುವಂಥದ್ದು, ಅಂದ್ರೆ ಬಡ್ಡಿಗೆ ಹಣವನ್ನ ಕೊಡುವಂಥದ್ದು. ಈ ರೀತಿಯಾಗಿ ಕೂಡ ಮಾಡಿದ್ರು. ಎಲ್ಲೋ ಒಂದು ಕಡೆ ಆಕೆಗೆ ಈ ಹಣದ ಇದೇನು ಸಾಲ ಹೊರೆ ಜಾಸ್ತಿ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಇದಾದ ಬಳಿಕವಾಗಿ ಇಲ್ಲಿ ಕೊಟ್ಟಂತ ಹಣ ವಾಪಸ್ ಕೊಡೋದಿಲ್ವೋ, ಅದಾದ ಬಳಿಕವಾಗಿ ಈಕೆ ವಿರುದ್ಧ FIR ಗಳು ಕೂಡ ದಾಖಲಾಗಿರುವಂತದ್ದು. ಇನ್ನು ತನಿಖೆಯ ವೇಳೆ ಐಶ್ವರ್ಯ ಹೆಸರಿನಲ್ಲಿ ಯಾವುದೇ ಆಸ್ತಿ ಇಲ್ಲದೆ ಇರುವಂತದ್ದು ಕೂಡ ಈಗ ಪತ್ತೆ ಆಗಿದೆ. ಈ ನಿಟ್ಟಿನಲ್ಲಿ ಈಕೆ ಈವರೆಗೂ ಖರ್ಚು ಮಾಡಿರುವಂತಹ ವೆಚ್ಚ ಏನಿದೆ, ಜೊತೆಗೆ ಪಡೆದಂತಹ ಎಲ್ಲವನ್ನು ಕೂಡ ಟ್ಯಾಲಿ ಮಾಡುವಂತ ನಿಟ್ಟಲ್ಲಿ ಕೂಡ ಈಗ ಬ್ಯಾಟರಾಯನಪುರ ACP ಪೊಲೀಸರು ಕೂಡ ನೇತೃತ್ವದ ತಂಡ ನಿರತರಾಗಿರುವಂತದ್ದು. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.